ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ನಾಯಕನಹಳ್ಳಿ ಗ್ರಾಮದಲ್ಲಿ ಚಿರತೆಗಳ ಅಟ್ಟಹಾಸ ಮಿತಿ ಮೀರಿದೆ. ರಾತ್ರಿ ವೇಳೆ ಕುರಿಗಳ ಕೊಟ್ಟಿಗೆಗೆ ನುಗ್ಗಿದ 2 ಚಿರತೆಗಳು ಸುಮಾರು 15 ಕುರಿಗಳ ಮೇಲೆ ದಾಳಿ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ರೈತ ಪ್ರೇಮೇಶ್ ಅವರಿಗೆ ಸೇರಿದಂತಹ ಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ ಕುರಿಗಳ ಪೈಕಿ 5 ಕುರಿಗಳು ನಾಪತ್ತೆಯಾಗಿದ್ದು 12 ಕುರಿಗಳಿಗೆ ಗಂಭೀರ ಗಾಯಗಳಾಗಿದೆ. ಚಿರತೆಗಳು ಕುರಿಗಳನ್ನ ಕೊಟ್ಟಿಗೆಯಲ್ಲೇ ಕಚ್ಚಿ ಗಾಯಗೊಳಿಸಿ ಕೆಲವು ಕುರಿಗಳನ್ನ ಹೊತ್ತೊಯ್ದಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಸದ್ಯ ಸಾಲ ಮಾಡಿ ಕುರಿ ಸಾಕಣೆ ಮಾಡ್ತಾ ಇದ್ದಂತಹ ರೈತ ಪ್ರೇಮೇಶ್ ಅವರಿಗೆ ಈ ಘಟನೆ ಭಾರೀ ಆಘಾತವನ್ನು ಉಂಟು ಮಾಡಿದೆ. ಕುರಿಗಳ ಸಾವು ನೋವು ಮತ್ತು ಗಾಯಗಳಿಂದ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿರುವುದಾಗಿ ಪ್ರೇಮೇಶ್ ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಗ್ರಾಮದಲ್ಲಿ ಚಿರತೆಗಳ ಓಡಾಟ ಹೆಚ್ಚಾಗಿರುವ ಬಗ್ಗೆ ಹಲವು ಬಾರಿ ಅರಣ್ಯ ಇಲಾಖೆಗೆ ದೂರು ಕೊಟ್ಟರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿರತೆಗಳನ್ನು ಕೂಡಲೇ ಸೆರೆ ಹಿಡಿದು ಗ್ರಾಮಸ್ಥರು ಆತಂಕ ದೂರ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಚಿರತೆ ದಾಳಿಯ ಬಳಿಕ ನಾಯಕನಹಳ್ಳಿ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಸಂಜೆ ಬಳಿಕ ಮನೆಗಳಿಂದ ಹೊರಬರೋಕೆ ಜನರು ಆತಂಕ ಪಡುತ್ತಿದ್ದಾರೆ. ಅರಣ್ಯ ಇಲಾಖೆ ತಕ್ಷಣ ಕಾರ್ಯಾಚರಣೆ ನಡೆಸಿ ಸೂಕ್ತ ಪರಿಹಾರ ನೀಡುವಂತೆ ರೈತರು ಮತ್ತು ಗ್ರಾಮಸ್ಥರು ಆಗ್ರಹ ಮಾಡುತ್ತಿದ್ದಾರೆ. ಕೆಆರ್ಪೇಟೆ ತಾಲೂಕು ಸಂತೆಬೆಚ್ಚಳ್ಳಿ ಹೋಬಳಿ. ನಾನು ಧರ್ಮಸ್ಥಳ ಸಂಘದಿಂದ 1.5 ಲಕ್ಷ ರೂಪಾಯಿ ಸಾಲ ತಗೊಂಡು ಕುರಿ ಸಾಕಾಣಿಕೆ ಮಾಡಬೇಕು ಅಂತೇಳಿ ಕುರಿ ತಗೊಂಡಿದ್ದೆ. ಸಾಕೊಂಡಿರ್ಬೇಕಾದ್ರೆ ಹಿಂಗೆ ಅನಿರೀಕ್ಷಿತ 6:03 3 ಚಿರತೆ ಮನೆ ಪಕ್ಕನೇ 3 ಚಿರತೆ ಬಂದು 3 ನಾಪತ್ತೆ ಆಗವೆ, ಸಿಕ್ಕಿಲ್ಲ. ಇನ್ನು ಉಳಿದವ 11 ಕುರಿನೂ ಎಲ್ಲನೂ ಮೆಟ್ರೆ ಕಚ್ಚಿದೆ, 3 ಸತ್ತೋಗಿದೆ. ಎಲ್ಲ ಈ ಥರ ಬನ್ನೂರು ಕುರಿಗಳು ಎಲ್ಲ ಅವು ಬದುಕೋ ಚಾನ್ಸ್ ಇಲ್ಲ. ಈ ನನಗಾದಂಗೆ ಬೇರೆ ಫಾರೆಸ್ಟ್ ಅವರು ಬಂದು GPS ಮಾಡ್ಕೊಂಡು ಹೋಗಿದ್ದಾರೆ. ಈ ಬಡ್ಡಿ ಸಾಲ ಮಾಡಿ ತಗೊಂಡು ಹಿಂಗಾದಾಗ ನಾವು ಬದುಕೋದು ಹೆಂಗೆ ಅಂತ ನಮಗೂ ಗೊತ್ತಾಯ್ತಾ ಇಲ್ಲ. ದಯಮಾಡಿ ಇತ್ತೀಚೆಗೆ 5-6 ವರ್ಷದಲ್ಲಿ ಮಗಳು ಕೂಡ ಮದುವೆ ಮಾಡಿದ್ದಾರೆ. ಗಂಡ ಹೆಂಡತಿ ಬದುಕುವಂಥದ್ದು. ಇಂಥ ಬಡ ರೈತರ ಬಗ್ಗೆ ನೀವು ಒಂಚೂರು ಕಾಳಜಿ ವಹಿಸಿ ಸರ್. ಯಾಕೆಂದರೆ ನೀವು ತುಂಬ ಆಲೋಚನಾ ವ್ಯಕ್ತಿ. ನಮ್ಮ ಮುಖ್ಯಮಂತ್ರಿ ಅಂದರೆ ನಾವು ತುಂಬ ಇಷ್ಟಪಡ್ತೀವಿ. ಇಲ್ಲ ಒಂದು ಕಡೆ ಎಲ್ಲರೂ ಕೂಡ ಈ ಬಡ ರೈತರ ಬಗ್ಗೆ ಕಾಳಜಿ ವಹಿಸಬೇಕು ಸರ್. ಇಷ್ಟೆಲ್ಲ ಕುರಿ ಸಾಕಿರೋದು ನೋಡಿ, ಎಲ್ಲ ಕುರಿಗಳಲ್ಲಿ ರಕ್ತ ಎಲ್ಲ ಮೆಟ್ರೆ ಕಚ್ಚಿ ತೋರಿ ಆ ಕಡೆ ಎಲ್ಲ ಮೆಟ್ರೆ ಬಿಟ್ಟು ಹಳ್ಳಿಗಳಲ್ಲಿ ಈ ಥರ ಚಿರತೆ ಬರ್ತಾ ಇದೆ ಸರ್. ಇವುಗಳನ್ನ ಕಾಪಾಡೋಕ್ಕಾಗ್ತಾನೆ ಇಲ್ಲ. ಹಿಂದೆ ಚಿರತೆಗಳಿರಲಿಲ್ಲ, ಅದು ಒಂಥರ ಬೆಕ್ಕಿನ ಜಾತಿ ಥರ. ಹಂದಿಗಳು ಅಷ್ಟೇ ರೈತರು ಬೆಳೆ ಎಲ್ಲ ಹಾಳು ಮಾಡ್ತಾಯಿದೆ. ಎಷ್ಟೋ ಇವತ್ತು ಪ್ರಾಣಿ ದಯಾ ಸಂಘದವರು ಕೂಡ ಯೋಚನೆ ಮಾಡ್ತಾರೆ. ಅವರು ಒಂದು ನಾಯಿ ಸತ್ರು ಕೂಡ ರಕ್ಷಿಸಬೇಕು ಅಂತಾರೆ. ಆದರೆ ಕುರಿಗಳು ಸಾಯೋದ್ರ ಬಗ್ಗೆ ಯಾವ ಪ್ರಾಣಿ ದಯಾ ಸಂಘ ಬರುತ್ತೆ ಸರ್? ಎಲ್ಲೋ ಒಂದು ಕಡೆ ನಾವು ಸಿಟಿ ಬಗ್ಗೆ ಯೋಚನೆ ಮಾಡ್ತೀವಿ, ಸಿಟಿ ಬಿಡದಿ ಆ ಥರದ ಆಲೋಚನೆ. ಆದರೆ ನಮ್ಮ ಹಳ್ಳಿ ಜನದ ಬದುಕು DK ಶಿವಕುಮಾರ್ ಸರ್, ನೀವೊಬ್ಬರು ತುಂಬ ಆಲೋಚನೆ ಸರ್. ಈಗ 12:15 ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ಸರ್ಕಾರ ಏನು ಕೊಡುತ್ತೆ ಗೊತ್ತಿಲ್ಲ ಸರ್. ಒಂದೊಂದು ಕುರಿ 10,000, 15,000, 12,000, 6,000ದಿಂದನೂ ಬಾಳ್ತವೆ ಸರ್. ಗಬ್ಬದ ಕುರಿಗಳು ಸರ್ ಇವರು ಎಲ್ಲ ಒಂದು ತಿಂಗಳಲ್ಲಿ ಮರಿ ಹಾಕಂಥ ಕುರಿಗಳು.